ನಮಸ್ಕಾರ ಗೆಳೆಯರೆ, ಇವತ್ತು ನಾವು ಜಗತ್ತನ್ನೇ ಬೆಚ್ಚಿ ಬೀಳಿಸಿದ ನೈಸರ್ಗಿಕ ಘಟನೆಯ ಬಗ್ಗೆ ಮಾತನಾಡೋಣ. 3 ನವೆಂಬರ್ ಸಾಮಾನ್ಯವಾಗಿರಬಹುದು, ಆದರೆ ಆ ದಿನ ಇಥಿಯೋಪಿಯಾದಲ್ಲಿ 12,000 ವರ್ಷಗಳಿಂದ ಮೌನವಾಗಿದ್ದ ಒಂದು ಜ್ವಾಲಾಮುಖಿಯು ಸ್ಫೋಟವಾಯಿತು. ಇಥಿಯೋಪಿಯಾ ಎಂಬ ದೇಶ ಇದೆ ಆಫ್ರಿಕಾ ಖಂಡದಲ್ಲಿ. ಅಲ್ಲಿನ ಅಪಾರ ಪ್ರದೇಶ ಅಂದರೆ ಒಂಥರ ಡೇಂಜರಸ್ ಜಾಗ, ಏಕೆಂದರೆ ಅಲ್ಲಿ ಬಹಳಷ್ಟು ಜ್ವಾಲಾಮುಖಿಗಳು ಇವೆ. ಇವುಗಳಲ್ಲಿ ಹಳೆಗುಬ್ಬಿ ಅಂತ ಕರೆಯುವ ಜ್ವಾಲಾಮುಖಿ ಶತಮಾನಗಳ ಕಾಲ ಮೌನವಾಗಿತ್ತು. ವಿಜ್ಞಾನಿಗಳು ಹೇಳ್ತಾರೆ ಇದು 10-12 ಸಾವಿರ ವರ್ಷ ಹಿಂದೆ ಸ್ಫೋಟವಾಗಿತ್ತು. ಆದರೆ 2025 ನವೆಂಬರ್ 23ರಂದು ಬೆಳಗ್ಗೆ ಒಂದೇ ಕ್ಷಣದಲ್ಲಿ ಭಾರಿ ಕಂಪನ, ಭೂಮಿ ನಡುಗುವಷ್ಟು ಸ್ಫೋಟವಾಯಿತು. ಈ ಸ್ಫೋಟ ಇಷ್ಟು ಜೋರಾಗಿ ಆಗಿತ್ತು ಅಂದರೆ ಕೆಲ ಕಿಲೋಮೀಟರ್ ದೂರ ನಿಂತ ಜನರು ಹೇಳುತ್ತಾರೆ, ನಮಗೆ ಬಾಂಬ್ ಸ್ಫೋಟದ ರೀತಿಯ ಶಬ್ದ ಕೇಳಿಸಿತು. ಧೂಮ ಹಾಗೂ ರಾಖೆ 14 ಕಿಲೋಮೀಟರ್ ಎತ್ತರಕ್ಕೆ ಹಾರಿತು. ನಕ್ಷೆಯಲ್ಲಿ ನೋಡಿದರೆ ಸ್ಪಷ್ಟವಾಗಿ ಕಾಣಿಸುತ್ತದೆ. ಗಾಳಿಯ ದಿಕ್ಕಿನ ಕಾರಣದಿಂದ ಜ್ವಾಲಾಮುಖಿಯಿಂದ ಹೊರಬಂದ ಈ ರಾಖೆಯ ಮೋಡ ಮೊದಲು ಒಮಾನ್ ಮತ್ತು ಯೆಮನ್ ದೇಶಗಳಿಗೆ ತಲುಪಿತು. ಅದರ ನಂತರ ರಾಖೆಯ ಮೋಡ ಪಾಕಿಸ್ತಾನ ಕಡೆಗೆ ಬಂತು ಮತ್ತು ಅಲ್ಲಿಂದ ನಿಧಾನವಾಗಿ ಭಾರತ ದೇಶಕ್ಕೆ ಪ್ರವೇಶಿಸಿತು. ಈ ರಾಖೆಯ ಮೋಡದ ಕಾರಣದಿಂದ ದೆಹಲಿಯಲ್ಲಿ ಅನೇಕ ವಿಮಾನಗಳನ್ನು ರದ್ದುಪಡಿಸಲಾಯಿತು, ಏಕೆಂದರೆ ವಿಮಾನಗಳು ಸಾಮಾನ್ಯವಾಗಿ 10ರಿಂದ 12 ಕಿಲೋಮೀಟರ್ ಎತ್ತರಕ್ಕೆ ಹಾರುತ್ತವೆ. ಆದರೆ ಆಶಾಕೋಲ್ಡ 8-15 ಕಿಲೋಮೀಟರ್ ನಡುವೆ ತೇಲುತ್ತದೆ. ಈ ಆಶಾಕೋಲ್ಡದಲ್ಲಿ ಕೇವಲ ಧೂಳು ಮಾತ್ರ ಇರುವುದಿಲ್ಲ. ಈ ಒಳಗೆ ಅತಿ ಸಣ್ಣ ಕಲ್ಲಿನ ತುಂಡುಗಳು, ಗಾಜಿನಂತೆ ತೀಕ್ಷ್ಣವಾದ ಕಣಗಳು ಮತ್ತು ಕಣ್ಣು ಕಾಣದ ಅತಿ ಸಣ್ಣ ಕ್ರಿಸ್ಟಲ್ಗಳು ಸೇರಿರುತ್ತವೆ. ಈ ವಿಮಾನಿನ ಇಂಜಿನ್ ಸೇರಿದರೆ ಇಂಜಿನ್ ಜಾಮ್ ಆಗಬಹುದು. ಆ ಪೈಲಟ್ಗಳಿಗೆ ವಿಮಾನ ನಿಯಂತ್ರಣೆ ಮಾಡುವುದಕ್ಕೆ ಅತಿ ಕಷ್ಟವಾಗಬಹುದು. ಅದರಿಂದ ಸುರಕ್ಷತೆಯ ಕಾರಣ ವಿಮಾನಗಳನ್ನು ರದ್ದುಪಡಿಸಲಾಯಿತು. ಈ ಜ್ವಾಲಾಮುಖಿ ಸ್ಫೋಟ ತನ್ನಲ್ಲಿ ಅಷ್ಟು ಭೀಕರವಾಗಿ ಶಕ್ತಿಯನ್ನು ಹೊಂದಿತ್ತು. ಅದರ ಗರ್ಜನೆ 190 ಕಿಲೋಮೀಟರ್ ದೂರ ನಗರಿಗಳಿಗೂ ಸ್ಪಷ್ಟವಾಗಿ ಕೇಳಿಸಿತು. ಸ್ಫೋಟದ ಕಂಪನ ಅಷ್ಟು ತೀವ್ರವಾಗಿತ್ತು ಅಂದರೆ ಬದಿಯಲ್ಲಿರುವ ಜಿಬೂಟಿ ದೇಶದವರಿಗೂ ಭೂಕಂಪವಂತೆ ಝಟಕೆ ಅನುಭವವಾಯಿತು. ಸ್ಫೋಟದ ಕೇಂದ್ರದಿಂದ ಸುಮಾರು 28 ಕಿಲೋಮೀಟರ್ ದೂರ ಇರುವ ಇಥಿಯೋಪಿಯಾದಲ್ಲಿ ಅಪ್ಟೇರಾ ಪ್ರದೇಶದಲ್ಲಿ ಅನೇಕ ಗ್ರಾಮಗಳು ಸಂಪೂರ್ಣವಾಗಿ ರಾಖೆಯ ಒಳಗೆ ಮುಳುಗಿಬಿಟ್ಟಿವೆ. ಆದರೆ ಈ ಎಲ್ಲ ಗದ್ದಲ, ಸ್ಫೋಟ ಮತ್ತು ನಾಶದ ಮಧ್ಯೆ ಸಂತೋಷದ ಸುದ್ದಿ ಏನೆಂದರೆ ಯಾವ ಮನುಷ್ಯನಿಗೆ ಏನೂ ಆಗಲಿಲ್ಲ. ಅಲ್ಲಿ ಯಾರು ಸಾಮಾನ್ಯವಾಗಿ ವಾಸವಾಗುವುದಿಲ್ಲ. ವಾಸ್ತವಕ್ಕೆ ಬಂದರೆ ಭೂಮಿಯ ಮೇಲೆ ಇರುವ ಅತ್ಯಂತ ಬಿಸಿಯಾದ ಸ್ಥಳಗಳಲ್ಲಿ ಒಂದನ್ನು ಇದೇ ಪ್ರದೇಶ ಎಂದು ವಿಶ್ವವೇ ಒಪ್ಪಿದೆ. ಈ ಜಾಗದ ಹೆಸರು ಡಾನಾಕಿಲ್ ಡಿಪ್ರೆಷನ್. ನಕ್ಷೆ ನೋಡಿದರೆ ಸ್ಪಷ್ಟವಾಗಿ ಕಾಣುತ್ತದೆ. ಈ ಸಂಪೂರ್ಣ ಪ್ರದೇಶ ಸಮುದ್ರ ಮಟ್ಟಕ್ಕಿಂತ ಕೆಳಗೆ ಇದೆ. ಅದರ ಕಾರಣದಿಂದ ಅಲ್ಲಿನ ಉಷ್ಣತೆ 50ರಿಂದ 55 ಡಿಗ್ರಿ ಇದೆ. ಮಳೆ ಅಲ್ಲಿ ಬಹುತೇಕ ಆಗುವುದಿಲ್ಲ. ಇದೆಲ್ಲ ಕಾರಣದಿಂದ ಬದುಕಲು ಅದು ಸೂಕ್ತ ಜಾಗ ಅಲ್ಲ. ಆದರೆ ವಿಜ್ಞಾನಿಗಳು ಮತ್ತು ಪ್ರವಾಸಿಗರಿಗೆ ಮಾತ್ರ ಇದು ತುಂಬಾ ವಿಶೇಷ. ವಿಜ್ಞಾನಿಗಳಿಗೆ ಇಷ್ಟವಾಗುವುದು ಇಲ್ಲಿನ ಭೂಮಿಯ ಒಳಗಿನ ಚಟುವಟಿಕೆಗಳು ತುಂಬಾ ಜಾಸ್ತಿ. ಪ್ರವಾಸಿಗರಿಗೆ ಇದು ಇಷ್ಟವಾಗುವುದು ಇಲ್ಲಿ ಕಾಣುವ ಬಣ್ಣ ಬಣ್ಣದ ನೀರಿನ ಕೆರೆಗಳು, ವಿಚಿತ್ರ ಖನಿಜ ಸಂರಚನೆಗಳು ಮತ್ತು ಭೂಮಿ ಮೇಲಿನ ಅಸ್ಮರಣೀಯ ದೃಶ್ಯಗಳು. ಇದು ಬೇರೆ ಯಾವ ದೇಶದಲ್ಲೂ ಕಾಣದಷ್ಟು ಯುನಿಕ್ ಆಗಿರುತ್ತದೆ. ಇದನ್ನು ಒಮ್ಮೆ ನೋಡುತ್ತಿದ್ದಾಗಲೇ ಇದು ಭೂಮಿಯ ಮೇಲಿನ ಜಾಗವೋ ಅನ್ನೋ ಅನುಮಾನ ಬರುತ್ತದೆ. ಕಾಣಿಸುವ ಹಳದಿ, ಹಸಿರು, ನೀಲಿ ತರತರದ ಬಣ್ಣಗಳು ನಿಜಕ್ಕೂ ಅದ್ಭುತವಾಗಿ ಕಾಣಿಸುತ್ತವೆ. ಇಷ್ಟು ವಿಚಿತ್ರ ಬಣ್ಣಗಳು ಕಾಣಿಸುವುದಕ್ಕೆ ಕಾರಣ ಇಲ್ಲಿ ನಡೆಯುತ್ತಿರುವ ರಾಸಾಯನಿಕ ಕ್ರಿಯೆಗಳು. ಆದರೆ ಈ ಜ್ವಾಲಾಮುಖಿಯು ಸಾವಿರಾರು ವರ್ಷಗಳ ನಂತರ ಈ ಸ್ಫೋಟ ಆಗಲು ಕಾರಣವೇನು? ಈ ಪ್ರಶ್ನೆಯನ್ನು ಕೇಳುತ್ತಿದ್ದರೆ ಇದರ ಹಿಂದೆ ಒಂದು ಆಸಕ್ತಿಯ ವಿಜ್ಞಾನಿಯ ಕಥೆ ಇದೆ. ಆಫ್ರಿಕಾ ಖಂಡವು 2 ಭಾಗ ಆಗಿದ್ದನ್ನು ಹೌದು, ಇದು ನೀವು ಕೇಳಿದ್ದು ಸರಿಯೇ. ಈ ಜ್ವಾಲಾಮುಖಿ ಇರುವ ಪ್ರದೇಶದಲ್ಲಿ ಟೆಕ್ಟಾನಿಕ್ ಪ್ಲೇಟ್ಗಳು ಒಡೆಯುತ್ತಾ ಒಂದರಿಂದ ಒಂದು ದೂರವಾಗುತ್ತಾ ಇವೆ. ಭೂಮಿಯ ಒಳಗಿನ ಬಲಶಾಲಿ ಶಕ್ತಿಯಿಂದ ಆಫ್ರಿಕಾ ಖಂಡವು ವರ್ಷಕ್ಕೆ ಕೆಲವು ಮಿಲಿಮೀಟರ್ ಅಷ್ಟು ಬೇರೆಯುತ್ತದೆ. ಈ ಪ್ರಕ್ರಿಯೆ ಹೊಸದಲ್ಲಿ ಲಕ್ಷಾಂತರ ವರ್ಷಗಳ ಹಿಂದೆ ಭೂಮಿಯ ಎಲ್ಲ ಖಂಡಗಳು ಒಟ್ಟಿಗೆ ಸೇರಿ ಇದ್ದ ಸಮಯವಿತ್ತು. ಆ ದೊಡ್ಡ ಖಂಡವನ್ನು ಪ್ಯಾಂಜಿಯಾ ಎಂದು ಕರೆಯಲಾಗುತ್ತಿತ್ತು. ಕಾಲಕ್ರಮೇಣ ಪ್ಯಾಂಜಿಯಾ ಆಗಾಗಲೇ ಒಡೆಯುತ್ತಾ ಸಣ್ಣ ಸಣ್ಣ ಭಾಗಗಳಾಗಿ ವಿಭಜನೆಯಾಗತೊಡಗಿತು. ಅದೇ ವಿಧಾನವೊಂದು ಆಫ್ರಿಕಾ ಖಂಡದಲ್ಲಿ ನಡೆಯುತ್ತದೆ. ಆಫ್ರಿಕಾ ಭಾಗವನ್ನು ವಿಶೇಷವಾಗಿ ನೋಡಿದ್ದರೆ ಆಫ್ರಿಕಾ ಟೆಕ್ಟಾನಿಕ್ ಪ್ಲೇಟ್ ಮತ್ತು ಅರೇಬಿಯನ್ ಪ್ಲೇಟ್ ಒಂದೇ ವ್ಯವಸ್ಥೆಯ ಭಾಗವಾಗಿದ್ದವು. ಆದರೆ ನಂತರ ಇವು ನಿಧಾನವಾಗಿ ಬೇರೆ ಬೇರೆ ಪಟ್ಟವು. ಅದರ ಮಧ್ಯದಲ್ಲಿ ರೆಡ್ ಸಿ ಮತ್ತು ಗಲ್ಫ್ ಆಫ್ ಅಡೆನ್ ಆ ಪ್ರದೇಶ ನಿರ್ಮಾಣವಾಯಿತು. ಈಗಿನ ದೊಡ್ಡ ಬದಲಾವಣೆ ಏನೆಂದರೆ ಆಫ್ರಿಕಾ ಖಂಡವೇ ಮತ್ತು 2 ಹೊಸ ಭಾಗಗಳಾಗಿ ಚೀರಿಕೊಳ್ಳುತ್ತದೆ. ನ್ಯೂಬಿಯನ್ ಪ್ಲೇಟ್ ಮತ್ತು ಸೊಮಾಲಿಯನ್ ಪ್ಲೇಟ್ನಲ್ಲಿ. ಇಥಿಯೋಪಿಯಾದ ಹೈಲಿ ಗೂಬಿ ಇರುವ ಸ್ಥಳದಲ್ಲಿ 3 ಟೆಕ್ಟಾನಿಕ್ ಪ್ಲೇಟ್ಗಳು ಸೇರುತ್ತವೆ: ನ್ಯೂಬಿಯನ್, ಸೊಮಾಲಿಯನ್, ಅರೇಬಿಯನ್. ಈ ಪ್ಲೇಟ್ಗಳು ಒಂದರಿಂದ ಒಂದು ದೂರವಾಗಿರುತ್ತಿರುವುದರಿಂದ
ಭೂಮಿ 3 ದಿಕ್ಕುಗಳಲ್ಲಿ ಭಾಗವಾಗುತ್ತದೆ. ಈ ಭಾಗವನ್ನು ಅಫಾರ್ ರಿಸ್ಟ್ ಎಂದು ಕರೆಯಲಾಗುತ್ತದೆ. ಈ ರಿಸ್ಟ್ ಸಿಸ್ಟಮ್ ರೆಡ್ ಸಿ ಇಂದ ಇಥಿಯೋಪಿಯಾ, ಕೆನಿಯಾ, ಟಾಂಜಾನಿಯಾ, ಮೊಲಾವಿ, ಮೊಜಾಂಬಿಕ್ ಇದು 6000 ಕಿಲೋಮೀಟರ್ ಉದ್ದಕ್ಕೆ ಹರಡಿದೆ. ಭವಿಷ್ಯದಲ್ಲಿ ಇದೇ ಮಾರ್ಗವಾಗಿ ಆಫ್ರಿಕಾ ಖಂಡ 2 ಭಾಗಗಳಾಗಿ ಸಂಪೂರ್ಣ ಬೇರ್ಪಡುತ್ತದೆ. ಆದರೆ ಇದು ತಕ್ಷಣ ಆಗುವುದಿಲ್ಲ. ವಿಜ್ಞಾನಗಳ ಪ್ರಕಾರ ಇದಕ್ಕೆ 5 ರಿಂದ 10 ಮಿಲಿಯನ್ ವರ್ಷಗಳು ಬೇಕಾಗುತ್ತವೆ. ಈ ವರ್ಷಗಳ ನಡೆದಿರುವ ನೈಸರ್ಗಿಕ ಭಾಗ. ಈ ಬದಲಾವಣೆಯನ್ನು ನಮ್ಮ ಕಣ್ಣು ಎದುರೇ ನೋಡುವುದು ಅಪರೂಪ. ಭಾವಿ ಪೀಳಿಗೆಗಳು ಕಂಡಾಗ ಇದು ಭೂಗೋಳದ ಇತಿಹಾಸದ ದೊಡ್ಡ ಅಧ್ಯಾಯವಾಗಿರಲಿದೆ.